ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು ಎಂಬ ಒಂದು ವಾಕ್ಯವಿದ್ರೆ ಅದು ವೇದದಲ್ಲಿ ಉಲ್ಲೇಖಿತವಾಗಿರುವಂಥದ್ದು. ಆ ವೇದದಲ್ಲಿ ಉಲ್ಲೇಖಿತವಾಗಿರತಕ್ಕಂಥ ವಿಚಾರವನ್ನ ಇವತ್ತು ಯಾವತ್ತೂ ಕೂಡ ಆಚರಣೆಗೆ ತರುವಂತ ವ್ಯವಸ್ಥೆಯಲ್ಲಿ ಮುಂದಡಿ ಇಟ್ಟಿರುವಂಥದ್ದು ಯಾರೆಂದರೆ ಈ ದೇಶ ಮತ್ತು ಈ ದೇಶದ ಆಂತರಿಕವಾಗಿರುವಂಥ ಸಂಪನ್ಮೂಲವಾಗಿರತಕ್ಕಂಥ ಹಿಂದೂ ಧರ್ಮ. ಈಗ ತಾನೇ ವೇದಿಕೆಯಿಂದ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ನಾವು ತಪ್ಪಾಗಿ ವ್ಯಾಖ್ಯಾನ ಮಾಡುತ್ತೇವೆ. ಇವತ್ತು ಮಾಧ್ಯಮ ಮಿತ್ರರು ಅಥವಾ ಈ ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ವಿಚಾರವನ್ನ ಸಂಶೋಧನೆ ಮಾಡುವವರು, ಅದರ ಬಗ್ಗೆ ಅಧ್ಯಯನ ನಡೆಸುವವರು ಹೇಳ್ತಾರೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಲವುಳ್ಳದ್ದು ಯಾವುದಕ್ಕೆಂದರೆ 3 ಮತಗಳಿಗೆ ಅಂತ ಹೇಳ್ತಾರೆ. ಒಂದು ಇಸ್ಲಾಂ ಮತ, ಒಂದು ಕ್ರೈಸ್ತ ಮತ, ಮತ್ತೊಂದು ಹಿಂದೂ ಮತ ಅಂತ ಉಲ್ಲೇಖಿಸ್ತಾರೆ. ಮತ ಮತ್ತು ಧರ್ಮಕ್ಕಿರುವಂಥ ವ್ಯತ್ಯಾಸವನ್ನು ಕೂಡ ನಾವು ಅರ್ಥೈಸಿಕೊಳ್ಳಲು ಎಡೆಬಿದ್ದಿದ್ದೇವೆ. ಒಂದು ವೇಳೆ ಹಿಂದೂ ಮತ ಅಂತ ಹೇಳುವುದನ್ನು ಪ್ರತಿಪಾದಿಸುವುದಿದ್ರೆ ಹಿಂದೂ ಧರ್ಮದ ಆಂತರಿಕವಾಗಿರುವಂಥ ವೈಚಾರಿಕವಾಗಿರುವಂಥ ತತ್ವವನ್ನ ಪರಿಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡು ಅದರ ಆಳವಾಗಿರತಕ್ಕಂಥ ಅನುಭವವನ್ನು ಹೊಂದಿರುವಂಥ ಅನೇಕ ಧರ್ಮಗುರುಗಳು ಅವರವರದ್ದಾಗಿರತಕ್ಕಂಥ ಸಿದ್ಧಾಂತವನ್ನ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಆದಿ ಶಂಕರಾಚಾರ್ಯರು ಅದ್ವೈತ ತತ್ವ ಪ್ರತಿಪಾದಕರಾಗಿದ್ದರೆ ಮೂಲ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಅದನ್ನು ನಾವು ಮತ ಅಂತ ಹೇಳಬಹುದು. ಯಾಕೆಂದ್ರೆ ಒಂದು ಮತಕ್ಕೆ ಯಾವುದರೂ ಕೂಡ ಸ್ಥಾಪಕ ಇರಬೇಕು. ಆ ಮತವನ್ನು ಸ್ಥಾಪನೆ ಮಾಡಿದವ ಯಾರು ಅಂತ ಇರಬೇಕು. ಯಾವುದಕ್ಕೆ ಸ್ಥಾಪಕನಿದ್ದಾನೋ ಅದಕ್ಕೆ ಸಾವಿದೆ. ಯಾವುದಕ್ಕೆ ಹುಟ್ಟಿದ ದಿನಾಂಕ ಇದೆಯೋ ಅದಕ್ಕೆ ಸಾವಿನ ದಿನಾಂಕವೂ ಇದೆ. ನನಗೊಂದು ಹುಟ್ಟಿದ ದಿನಾಂಕ ಇದೆ ಅಂತ ಆದರೆ ನಿಶ್ಚಯವಾಗಿ ನನಗೊಂದು ಸಾವಿನ ದಿನಾಂಕ ಇದ್ದೇ ಇದೆ. ಆದರೆ ಹಿಂದೂ ಧರ್ಮ ಹುಟ್ಟಿದ ದಿನಾಂಕ ಯಾವುದು, ಹಿಂದೂ ಧರ್ಮವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಅದು ಇವತ್ತು ಕೂಡ ಉತ್ತರವಿಲ್ಲದೆ ಇರತಕ್ಕಂಥ ಪ್ರಶ್ನೆ. ಯಾಕೆಂದ್ರೆ ಹಿಂದೂ ಧರ್ಮವನ್ನ ಯಾರು ಸ್ಥಾಪನೆ ಮಾಡಿರುವಂತದ್ದಲ್ಲ, ಇದು ಯುಗಾಂತರಗಳಲ್ಲಿ ಹರಿದು ಬಂದಿರತಕ್ಕಂಥ ಒಂದು ತತ್ವ. ಮನುಷ್ಯನಿಗೆ ಜೀವಿಸುವ ಕಲೆಯನ್ನ ಬೋಧಿಸಿಕೊಡುವಂತ ತತ್ವ, ಮನುಷ್ಯನಿಗೆ ಜೀವಿಸುವಂತ ಪದ್ಧತಿಯನ್ನ ಬೋಧಿಸಿಕೊಡುವಂತ ತತ್ವ. ಆ ಪದ್ಧತಿಯನ್ನ ಯಾರು ಬೇಕಾದರೂ ಕೂಡ ಅಳವಡಿಸಿಕೊಳ್ಳಬಹುದು. ಆದರೆ ಆ ಅಳವಡಿಸಿಕೊಳ್ಳುವವರು ಹೇಗಿರಬೇಕೆಂದ್ರೆ, ಇವತ್ತು ನಾವು ಈ ವೇದಿಕೆಯಿಂದ ಈ ಸಮಾಜೋತ್ಸವವನ್ನು ಮಾಡ್ತಾ ಇರುವಂತ ಸಂದರ್ಭದಲ್ಲಿ, ಈ ಸಮ್ಮೇಳನವನ್ನು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಒಂದು ತಾತ್ವಿಕವಾಗಿರತಕ್ಕಂಥ ವಿಚಾರವನ್ನು ಪ್ರತಿಪಾದಿಸಿದ್ದಾರೆ ಇಲ್ಲಿ ಸಂಘಾಟಕರು.